ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ. ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರ. ಅಕ್ರಮ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ಕಾದಿದ್ಯಾ? ಅಕ್ರಮ ಬಿಪಿಎಲ್ ಕಾರ್ಡ್ ಅನರ್ಹ, ಗ್ಯಾರಂಟಿನ ಭರದಿಂದ ಸಾಗಿದ ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್. ದರ್ಶನ್ ಒಂದೊಂದೇ ಮುಖ ಅನಾವರಣ. ಸಿಡಿಆರ್ 13 ಆರೋಪಿಗಳ ಕಳ್ಳಾಟ ಬಯಲು. ಗುಂಡಿ ಮುಚ್ಚಿ ಪ್ಲೀಸ್. ಬಿಎಂಆರ್ಸಿಎಲ್ಗೆ ಸಚಿವ ಕೃಷ್ಣ ಭೈರೇಗೌಡ ಮನವಿ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳು ಕರ್ನಾಟಕ ಟಾಪ್ 20ಯಲ್ಲಿ. ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತ ಮತ್ತೊಮ್ಮೆ ಸಿಎಂ ಪುನರುಚ್ಚರಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಚರ್ಚೆ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ ಸಿಎಂ ಸಿದ್ದರಾಮಯ್ಯ, ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಮುಂದುವರಿಯಲಿದೆ. ಸರ್ಕಾರದ ಗ್ಯಾರಂಟಿಗಳು ಅನೇಕ ಬಡ ಕುಟುಂಬಗಳಿಗೆ ನೆರವಾಗಿದೆ. ಗ್ಯಾರಂಟಿಗಳಿಂದ ದಿವಾಳಿ ಆಗುತ್ತೆ ಅಂತ ಭವಿಷ್ಯ ನುಡಿದವರಿಗೆ ಉತ್ತರ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸಿ ಉತ್ತರ ನೀಡ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಕೂಡ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವ ಮಾತೇ ಇಲ್ಲ ಅಂದಿದ್ದಾರೆ. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ ಅಂತ ಪಕ್ಷಾಧ್ಯಕ್ಷೆ, ಯಾವ ಕಾರಣಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಜನರ ಬದುಕಿಗೋಸ್ಕರ ಅವರ ಆರ್ಥಿಕವಾದಂತಹ ಶಕ್ತಿಯನ್ನು ನೀಡಲಿಕ್ಕೆ ಈ ಯೋಜನೆಗಳನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಹಸುಮುಕ್ತವಾದಂತಹ ರಾಜ್ಯವನ್ನ ಮಾಡಲಿಕ್ಕೆ ಈ ದೇಶಕ್ಕೋಸ್ಕರ ಒಂದು ದೊಡ್ಡ ಮಾರ್ಗದರ್ಶನವನ್ನ ಕೊಟ್ಟಂತ ಈ ಕರ್ನಾಟಕ ರಾಜ್ಯ ಒಂದು ಇತಿಹಾಸ ಇದೆ. ಅದನ್ನು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಿದ್ದೇವೆ. ಅಕ್ರಮ ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ರಾಜ್ಯದಲ್ಲಿ 14 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಿಪಿಎಲ್ ಕಾರ್ಡ್ಗಳಿರುವುದು ಗೊತ್ತಾಗಿದೆ. ಬೆಂಗಳೂರು ನಗರದಲ್ಲಿ 21,746 ಅಕ್ರಮ ಬಿಪಿಎಲ್ ಕಾರ್ಡ್ಗಳನ್ನ ಆಹಾರ ಇಲಾಖೆ ಪತ್ತೆ ಹಚ್ಚಿದೆ. ಪ್ರಾಥಮಿಕ ಹಂತದಲ್ಲಿ ಪತ್ತೆಯಾದಂತಹ ಕಾರ್ಡ್ಗಳನ್ನ 6 ತಿಂಗಳು ಅಮಾನತಿನಲ್ಲಿ ಇಡೋದಕ್ಕೆ ತೀರ್ಮಾನಿಸಲಾಗಿದೆ. ಆರ್ಟಿಒ ಕಚೇರಿಗಳಲ್ಲಿ ನೋಂದಣಿ ಮಾಡಿದ ವಾಹನಗಳನ್ನು ಆಧಾರ್ ಮೂಲಕ ಪತ್ತೆ ಹಚ್ಚಲಾಗಿದೆ. ಟ್ಯಾಕ್ಸ್ ಕಟ್ಟೋರು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು, ಮನೆ ಬಾಡಿಗೆ ಕೊಟ್ಟಿರೋರು, 7.5 ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರೋರು, ಸ್ವಂತಕ್ಕೆ 4 ವೀಲರ್ ವಾಹನ ಹೊಂದಿರೋರು ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಪಡೆಯುವಂತಿಲ್ಲ. ಒಂದು ವೇಳೆ ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಕಾರ್ಡ್ ಅನ್ನ ಪಡೆದಿದ್ದು ಸಾಬೀತಾದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡೆದಂತಹ ಅಕ್ಕಿ ಹಾಗೂ ಇತರೆ ದವಸ ಧಾನ್ಯಗಳ ಮೊತ್ತವನ್ನ ಮರಳಿಸಬೇಕು. ಜೊತೆಗೆ ಕ್ರಿಮಿನಲ್ ಕೇಸನ್ನ ಎದುರಿಸಬೇಕಾಗುತ್ತೆ. ಪರಿಷ್ಕರಣೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ 2 ಭಾಗ ಆಗ್ತದೆ. ಅದರಲ್ಲಿ ಬಿಪಿಎಲ್ ಎಷ್ಟು, ಎಪಿಎಲ್ ಎಷ್ಟು. ಅದರಿಂದ ಎಷ್ಟು ಎಪಿಎಲ್ ಇದೆ, ಎಪಿಎಲ್ಗೂ ಬಿಪಿಎಲ್ ಕೊಡ್ತಾ ಇದ್ರೆ ಅದು ಖರ್ಚು ಜಾಸ್ತಿ ಬರ್ತದೆ. ಸ್ಕೀಮ್ ಪ್ರಕಾರ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಕೊಡಬೇಕು. ಇನ್ನೂ 90,000 ಕಾರ್ಡು ಇತ್ತೀಚೆಗೆ ಬಂದಿದೆ. ಅದರ ಪರಿಷ್ಕರಣೆ ಶುರುವಾಗಿದೆ. ಪರಿಷ್ಕರಣೆ ಆದಮೇಲೆ ಬಿಪಿಎಲ್ ಮತ್ತು ಎಪಿಎಲ್ ಎಷ್ಟು ಅಂತ ಮಾಡ್ತೀವಿ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೂರಿಸುವ ಕಾರ್ಯ ಭರದಿಂದ ಸಾಗಿದೆ. ಜಿಂದಾಲ್ನಿಂದ ಬಂದಿರುವ 5 ಸ್ಟಾಲ್ಲಾಗ್ ಗೇಟನ್ನು ಟ್ರಕ್ ಮೂಲಕ ಸಿಬ್ಬಂದಿ ಸಾಗಿಸಿದರು. ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ನೂರಾರು ಕಾರ್ಮಿಕರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು, ನಾಳೆ ಶುಭ ಸುದ್ದಿ ಕೊಡೋದಾಗಿ ತಿಳಿಸಿದ್ದಾರೆ. ಮೊದಲು ಕ್ರಸ್ಟ್ ಗೇಟ್ ಅನ್ನು ಕೂರಿಸೋದು ದೊಡ್ಡ ಚಾಲೆಂಜ್. ಒಂದು ಸ್ಟಾಪ್ ಲಾಗ್ ಗೇಟ್ 25 ಟಿಎಂಸಿ ನೀರನ್ನು ತಡೆಯುತ್ತೆ. ಒಟ್ಟು 5 ಗೇಟ್ಗಳನ್ನು ಅಳವಡಿಕೆ ಮಾಡಲಾಗುತ್ತೆ. ಅವಶ್ಯಕತೆ ಬಿದ್ದರೆ ಇನ್ನೂ 3 ಗೇಟನ್ನು ಅಳವಡಿಸ್ತೀವಿ. ನನ್ನ ಜೀವನದಲ್ಲಿ ಇದೊಂದು ದೊಡ್ಡ ಸವಾಲು. ನಾಳೆಯ ಒಳಗೆ ಗುಡ್ ನ್ಯೂಸ್ ಕೊಡ್ತೀನಿ, ಆಗ ಸೆಲೆಬ್ರೇಷನ್ ಮಾಡೋಣ ಅಂತ ಕನ್ನಯ್ಯ ನಾಯ್ಡು ತಿಳಿಸಿದ್ದಾರೆ. ಈಗ 30 ಟಿಎಂಸಿ ಅಷ್ಟು ನೀರು ಹೋಗಿದೆ. ಸದ್ಯ ಗೇಟ್ ಅಳವಡಿಸೋದು ಚಾಲೆಂಜಿಂಗ್ ಕೆಲಸ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕಾರ್ಯ ಮಾಡ್ತಾನೆ ಇದು ಆರಂಭ ಇಲ್ಲ. ನೀವು ರಿಸಲ್ಟ್ಸ್ ನೋಡ್ರಿ, ನಾಳೆ ನಿಮಗೆ ಎಂಟ್ರಿ ಕೊಡ್ತೀವಿ. ನನಗಿದ್ದ ಮಾಹಿತಿ ಕನಿಷ್ಠ 25ರಿಂದ 30 ಟಿಎಂಸಿ ನೀರು ಹೋಗಿದೆ. ಭಗವಂತನ ಇಚ್ಛೆಯಿಂದ ಇವತ್ತೇನಾದ್ರು ಒಂದು ಗೇಟ್ ಕುಂತಂದ್ರೆ ನಮಗಿನ್ನೂ ಬಹಳಷ್ಟು ನೀರು ಸೇವ್ ಆಗಂಥದ್ದು. ಕಾರವಾರದ ಕೋಡಿ ಭಾಗದಲ್ಲಿ ಕಾಳಿ ನದಿಗೆ ಸೇತುವೆ ಕುಸಿದು ನದಿಗೆ ಬಿದ್ದಿದ್ದ ಲಾರಿಯನ್ನ ಮೇಲಕ್ಕೆತ್ತಲು ಹರಸಾಹಸ ಪಡ್ತಾ ಇದ್ದಾರೆ. ಕರಾವಳಿ ಕಾವಲು ಪಡೆ, ಅಗ್ನಿಶಾಮಕ ಪಡೆ, ಸ್ಥಳೀಯ ಮೀನುಗಾರರಿಂದ ಲಾರಿ ಮೇಲೆತ್ತುವ ಕಾರ್ಯ ನಡೀತಾ ಇದ್ದು, ಮುಳುಗು ತಜ್ಞ ಈಶ್ವರ ಮಲ್ಪೆ ಕೂಡ ಭಾಗಿಯಾಗಿದ್ದಾರೆ. ಇದೇ ತಿಂಗಳ 7ನೇ ತಾರೀಕಿನಂದು ಸೇತುವೆ ಕುಸಿದು ಲಾರಿ ನದಿಗೆ ಬಿದ್ದಿತ್ತು. ದಡದಿಂದ 120 ಮೀಟರ್ ದೂರದಲ್ಲಿ ಸೇತುವೆಯ ಅವಶೇಷಗಳ ಅಡಿ ಲಾರಿ ಸಿಲುಕಿದೆ. ಕ್ರೇನ್ ಬಳಸಿ ಲಾರಿಯನ್ನ ಮೇಲಕ್ಕೆತ್ತುವ ಕೆಲಸ ಆಗ್ತಾ ಇದೆ. ಲಾರಿಯನ್ನ ದಡಕ್ಕೆ ತರುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದ ಚಾಲಕ ಸೆಂಥಿಲ್ ಕುಮಾರ್ಗೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತ ಆರೋಪಿಸಿ ಮೊನ್ನೆ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದರು. ಈ ಬೆನ್ನಲ್ಲೇ ಕಾರ್ಯಾಚರಣೆ ಚುರುಕು ಪಡ್ಕೊಂಡಿದೆ.
ಕಾರವಾರದ ಕಾಳಿ ನದಿಯಲ್ಲಿ ಬಿದ್ದಂತಹ ಲಾರಿಯನ್ನು ತೆಗೆಯಲಿಕ್ಕೆ ಈಗ ಕಾರ್ಯಾಚರಣೆ ನೀವು ನೋಡ್ಬೋದು. ಈ ಭಾಗದಲ್ಲಿ ಈಗೇನು ತಮಿಳುನಾಡು ಮೂಲದ ಲಾರಿಯನ್ನು ಬಿದ್ದಿತ್ತು ಆಗಸ್ಟ್ 7ರಂದು ಈ ಭಾಗದಲ್ಲಿ ಸೇತುವೆ ಕೆಳಗಡೆ ಬಿದ್ದಿರುವಂಥದ್ದು. ಸೇತುವೆ ಕೂಡ ಮೂರು ಭಾಗದಲ್ಲಿ ಮುರಿದು ಹೋಗಿತ್ತು. ಅಂಥದ್ರಲ್ಲಿ ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ನೀವು ನೋಡ್ಬೋದು. ಒಂದು ಕಡೆ ಅಗ್ನಿಶಾಮಕ ದಳದವರು ಇದ್ದಾರೆ, ಕರಾವಳಿ ಕಾವಲು ಪಡೆಯವರು ಇದ್ದಾರೆ, ಆಮೇಲೆ ಮಲ್ಪೆಯಿಂದ ಬಂದಂಥ ಈಶ್ವರ್ ಮಲ್ಪೆ ಅವರು ಕೂಡ ಈ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸ್ಬೋದು. ಆ ಸ್ಥಳೀಯ ಮೀನುಗಾರರ ಸಹಕಾರದಲ್ಲಿ ಇವತ್ತು ಕಾರ್ಯಾಚರಣೆ ಈ ಭಾಗದಲ್ಲಿ ನಡೀತಾ ಇದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಒಂದೆಡೆ ಸೇತುವೆ ಮೇಲ್ಭಾಗದಲ್ಲಿ ಕಟ್ಟಾಗಿರುವಂಥದ್ದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. 13 ಮಂದಿ ಆರೋಪಿಗಳ ಸಿಡಿಆರ್ ಪೊಲೀಸರ ಕೈ ಸೇರಿದ್ದು, ಪವನ್, ರಾಘವೇಂದ್ರ, ಪವಿತ್ರ ಗೌಡ ನಿರಂತರವಾಗಿ ಮಾತನಾಡಿರುವುದು ಬೆಳಕಿಗೆ ಬಂದಿದೆ. ಜೊತೆಗೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಣ ಮಾಡುವಾಗ ಪವಿತ್ರಾಗಿ ರಾಘವೇಂದ್ರ ನೇರವಾಗಿ ಕರೆ ಮಾಡಿದ್ರ ಬಗ್ಗೆ ಗೊತ್ತಾಗಿದೆ. ಪ್ರತಿಯೊಂದು ವಿಷಯಕ್ಕೂ ಪವಿತ್ರ ಅಣತಿ ಇರೋದು ಸಿಡಿಆರ್ ಅನಾಲಿಸಿಸ್ನಿಂದ ತಿಳಿದು ಬಂದಿದೆ. ಇನ್ನು ಕೊಲೆ ನಡೆದ ದಿನ ನಟ ದರ್ಶನ್ಗೆ ಪ್ರಭಾವಿ ನಾಯಕನೋರ್ವ ಎದುರಾಗಿದ್ರಂತೆ. ಅಣ್ಣ ಅಣ್ಣ ಅಂತ ಕೈಕುಲುಕಿದ ದಾಸ ನಗುತ್ತಲೇ ಅಲ್ಲಿಂದ ಹೊರಟಿದ್ರಂತೆ. ಇದೀಗ ಆ ಪ್ರಭಾವಿ ವ್ಯಕ್ತಿಯ 164 ಹೇಳಿಕೆಯನ್ನು ಪೊಲೀಸರು ದಾಖಲಿಸಿದ್ದಾರಂತೆ. ನಿನ್ನೆ ಪರಪ್ಪನಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ ಜೊತೆ ಮಾತುಕತೆ ನಡೆಸಿದ ನಟ ಚಿಕ್ಕಣ್ಣ ಪೊಲೀಸರ ಮೇಲೆ ಆರೋಪ ಮಾಡಿದ್ದಾರಂತೆ. ರಸ್ತೆ ಗುಂಡಿ ಮುಚ್ಚಿ ಅಂತ ಸಿದ್ದರಾಮಯ್ಯ ಸಂಪುಟದ ಸಚಿವರೇ ಬಹಿರಂಗವಾಗಿ ಕೇಳಿಕೊಳ್ಳೋ ಸ್ಥಿತಿ ನಿರ್ಮಾಣ ಆಗಿದೆ. ವೀರಣ್ಣಪಾಳ್ಯದ ಹೆಬ್ಬಾಳ ಕಡೆಗಿನ ರಿಂಗ್ ರೋಡಿನ ಸರ್ವಿಸ್ ರಸ್ತೆಯ ಗುಂಡಿ ಮುಚ್ಚಿ ಅಂತ ಸಚಿವ ಕೃಷ್ಣ ಬೈರೇಗೌಡರು ಟ್ವೀಟ್ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಬಿಬಿಎಂಪಿ ಅಥವಾ ಬಿಎಂಆರ್ಸಿಎಲ್ ಎಂಡಿ ಯಾರಾದರೂ ಆಗಲಿ ದಯವಿಟ್ಟು ಗುಂಡಿ ಮುಚ್ಚಿ ರಸ್ತೆ ಸರಿ ಮಾಡಿ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಿ ಅಂತ ಕೋರಿದ್ದಾರೆ. ಆ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ರಿಯಾಲಿಟಿ ಚೆಕ್ ಮೂಲಕ ತೋರಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಸರ್ಕಾರ ಇದ್ರು ಪಕ್ಷದ ಸರ್ಕಾರದ ಸಚಿವರೊಬ್ಬರು ಸರ್ಕಾರವನ್ನ ಮನವಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದು ಅಂತ ಗಮನಿಸ್ತಾ ಇರಬಹುದು. ಇದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಕೃಷ್ಣ ಬೈರೇಗೌಡ ಅವರಿಗೆ ಬರುವಂತಹ ಈ ರಸ್ತೆ ಅಂದ್ರೆ ವೀರಣ್ಣಪಾಳ್ಯದಿಂದ ನೇರವಾಗಿ ನಮಗೆ ಹೆಬ್ಬಾಳ ರಿಂಗ್ ರೋಡ್ಗೆ ಕನೆಕ್ಟ್ ಆಗುವಂತ ಈ ರಸ್ತೆ ಏನಿದೆ, ಈ ರಸ್ತೆ ಕಳೆದ ಅನೇಕ ದಿನಗಳಿಂದ ಗುಂಡಿ ಬಿದ್ದಿದೆ. ಗುಂಡಿ ಬಿದ್ದಿರುವಂತಹ ಪರಿಣಾಮವಾಗಿ ಈ ಭಾಗದಲ್ಲಿ ನಿತ್ಯ ವಾಹನ ಸವಾರರು ಸಂಕಷ್ಟವನ್ನು ಎದುರಿಸಿ ಓಡಾಟವನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಎಲ್ಲವನ್ನ ಕೂಡ ಸರಿಪಡಿಸಬೇಕಾಗಿದ್ದಂಥ ಶಾಸಕರು ತಮ್ಮದೇ ಸರ್ಕಾರ ಸಚಿವರು ತಮ್ಮದೇ ಸರ್ಕಾರ ಇದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳನ್ನ ಗೋಗರಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ವೀಟ್ ಅನ್ನ ಮಾಡ್ತಾರೆ, ದಯಮಾಡಿ ಬಿಬಿಎಂಪಿ ಅಧಿಕಾರಿಗಳು BWSSB ಅಧಿಕಾರಿಗಳು ಈ ರಸ್ತೆಯನ್ನು ಸರಿ ಮಾಡಿಸ್ಕೊಡ್ರಪ್ಪ ಅನ್ನುವಂಥ ಮನವಿಯನ್ನ ಮಾಡುವಂತಹ ಕೆಲಸ ಪರಿಸ್ಥಿತಿಗೆ ಇವತ್ತು ತಮ್ಮದೇ ಪಕ್ಷದ ಸಚಿವರು ಶಾಸಕರು ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಎಂಥ ವಿಪರ್ಯಾಸ ನೋಡಿ.